ಮುನಿಸ್ವಾಮಿಗೆ ಕೋಲಾರದ ಟಿಕೆಟ್ ಕೈ ತಪ್ಪೋದು ಫಿಕ್ಸ್ ಆಗಿದೆ. ಕೋಲಾರ ಸಂಸದ ಮುನಿಸ್ವಾಮಿ ಹಾಗಿದ್ರೆ ಅತಂತ್ರರಾದ್ರ? ದೆಹಲಿಯಲ್ಲಿ ಗೌಡ್ರನ್ನ ಭೇಟಿಯಾಗಿದ್ದಾರೆ ಸಂಸದ ಮುನಿಸ್ವಾಮಿ. ಟಿಕೆಟ್ ಪಡೆಯೋದಕ್ಕೆ ಕೊನೆ ಪ್ರಯತ್ನ ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ಬಿಜೆಪಿ ವರಿಷ್ಠರನ್ನ ಕೂಡ ಭೇಟಿಯಾದ್ರು ಮುನಿಸ್ವಾಮಿ. ಕೋಲಾರದಲ್ಲಿ ಬಿಜೆಪಿ ತನ್ನ ಹಾಲಿ ಸಂಸದರಿದ್ದಂತೆ ಮೈತ್ರಿ ಧರ್ಮ ಪಾಲನೆಗಾಗಿ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಪ್ರಯತ್ನ ನಡೀತಾ ಇದೆ. ಅದು ಕೋಲಾರ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಮುನಿಸ್ವಾಮಿ ಅತಂತ್ರರಾದ್ರ? ಅವರಿಂದ ಈಗ ಪ್ರಯತ್ನಗಳು ನಡೀತಾ ಇದೆ. ಟಿಕೆಟ್ ಪಡೆಯೋ ಕೊನೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಗೌಡ್ರನ್ನ ಭೇಟಿಯಾಗಿದ್ದಾರೆ, ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ದೇವೇಗೌಡರ ನಿವಾಸದಲ್ಲಿ ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ ಸಂಸದ ಮುನಿಸ್ವಾಮಿ. ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಈಗ ಸದ್ಯದ ಕುತೂಹಲ. ಬಿಜೆಪಿ 2 ಕ್ಷೇತ್ರ ಬಿಟ್ಕೊಡೋದಕ್ಕೆ ಮನಸ್ಸು ಮಾಡಿತ್ತು, ಆದರೆ ಜೆಡಿಎಸ್ ಪಟ್ಟು ಹಿಡಿದಿತ್ತು. ಕೊನೆಗೂ 3 ಕ್ಷೇತ್ರಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಜೆಡಿಎಸ್. ಆದರೆ ಕೋಲಾರ ಕ್ಷೇತ್ರದ ಹಾಲಿ ಸಂಸದರಿಗೆ ಈಗ ತಲೆನೋವು. ಟಿಕೆಟ್ ಪಡೆಯೋದಕ್ಕೆ ಕೊನೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಕೋಲಾರ ಕ್ಷೇತ್ರ ಜೆಡಿಎಸ್ ಪಾಲು ಅಂತಂದಾಕ್ಷಣ ಹಾಲಿ ಸಂಸದರ ಕಥೆ ಏನು ಅಂತ ಸಹಜ ಪ್ರಶ್ನೆ ಬರುತ್ತೆ. ಯಾವ ರೀತಿ ಪ್ರಯತ್ನ ನಡೆಸಿದ್ದಾರೆ? ಒಪ್ಕೊಂಡಿದ್ದಾರಾ ಈ ಬದಲಾವಣೆಯನ್ನ, ಅಥವಾ ಕೊನೆ ಪ್ರಯತ್ನ ನಡೆಸ್ತಾ ಇದ್ದಾರಾ ಟಿಕೆಟ್ ಪಡೆಯೋದಕ್ಕೆ? ಪ್ರತಿಮಾ, ಸುಮಾರು 1-1.5 ಗಂಟೆ ಹಿಂದೆ ದೇವೇಗೌಡರ ನಿವಾಸಕ್ಕೆ ಬಂದಂತ ಅವರು ಈಗಷ್ಟೇ ಅವ್ರ ಭೇಟಿ ಮುಗಿತು. ಯಾಕಂದ್ರೆ ದೇವೇಗೌಡರು ಬೇರೆ ಇದ್ದೇ ಒಂದು ಮೀಟಿಂಗ್ ಅಲ್ಲಿ ಇದ್ರು, ಹಾಗಾಗಿ ಅವ್ರ ಭೇಟಿಗೆ ಅವಕಾಶ ಆಗಿರ್ಲಿಲ್ಲ. ಬೇರೆ ಮೀಟಿಂಗ್ ಅಲ್ಲಿ ಇದ್ದ ಕಾರಣಕ್ಕೆ ಈಗಷ್ಟೇ ಭೇಟಿ ಮುಗಿದಿದೆ. ಭೇಟಿ ಮುಗಿದು ಈಗ ಒಳಗಡೆ ಮಾತುಕತೆ ಆಗಿರುವ ಪ್ರಕಾರ ಏನು ಮುನಿಸ್ವಾಮಿ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ ಅನ್ನುವಂತ ಮಾಹಿತಿ ಹೊರಗಡೆ ಲಭ್ಯ ಆಗ್ತಾ ಇರುವಂತದ್ದು. ಹೈಕಮಾಂಡ್ ಏನ್ ಹೇಳಿದೆಯೋ ಅಥವಾ ಏನ್ ಸೂಚಿಸುತ್ತೋ ಅದಕ್ಕೆ ಬದ್ಧರಾಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಬೆಳಗ್ಗೆಯೂ ಕೂಡ ಮುನಿಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಕೂಡ ಫೋನ್ ಮಾಡಿ ಅಲ್ಲಿನ ಪರಿಸ್ಥಿತಿ ವಿವರಿಸಿದ್ದಾರೆ ಅನ್ನುವಂಥದ್ದು. ನಿಮ್ಮ ಕ್ಷೇತ್ರವನ್ನ ಮೈತ್ರಿ ಧರ್ಮದ ಪಾಲನೆಗೋಸ್ಕರ ಬಿಟ್ಕೊಡ್ಬೇಕಾಯ್ತೆ ಹೊರತು ಬೇರೆ ಯಾವ ಕಾರಣಗಳಿರ್ಲಿಲ್ಲ, ಹಾಗಾಗಿ ಬಿಟ್ಟು ಕೊಟ್ಟಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಅವ್ರ ಜೊತೆ ಖುದ್ದು ಮಾತನಾಡಿದ್ದಾರೆ ಅನ್ನುವಂಥದ್ದು ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಭೇಟಿ ಆಗ್ತಾ ಇರುವಂತ ಉದ್ದೇಶ ಏನು ಅಂತ ಅಂದ್ರೆ ಕಾಂಗ್ರೆಸ್ಗೆ ಸೋಲಿಸಲು, ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲು ಹೇಗೆಲ್ಲ ತಂತ್ರಗಾರಿಕೆಯನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆ ನಡೆಸಲಿಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಗಿಯಬಹುದು. ಅವ್ರ ಈಚೆ ಬಂದ್ಮೇಲೆ ಸ್ಪಷ್ಟತೆ ಗೊತ್ತಾಗುತ್ತೆ. ಪ್ರತಿಮಾ, ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.